ನಮಸ್ತೆ. ವೆಲ್ಕಮ್ ಟು ಜಿಎಸ್ ಕಾಂಪಿಟೇಟಿವ್ ಕಂಟೆಂಟ್. ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋದಾದ್ರೆ ಟುಡೇ ಸ್ಪೆಷಲ್ ಅಲ್ಲಿ ಏನಿದೆ. ಎಸ್, ಟುಡೇ ಸ್ಪೆಷಲ್ ಅಲ್ಲಿ ನೋಡಿ, ಫೆಬ್ರವರಿ 1 1290 ಮುಯಿಜುದ್ದೀನ್ ಕೈಕುಬಾದ್ ಕೊನೆಯ ಮಮ್ಲುಕ್ ರಾಜವಂಶದ ಸುಲ್ತಾನ ಈ ಕೈಕುಬಾದ್ ಹಾಸಿಗೆಯಲ್ಲಿ ಕೊಲ್ಲಲ್ಪಡ್ತಾನೆ. ಜೊತೆಗೆ ಮರ್ಡರ್ ಮಾಡ್ತಾರೆ. ಅದಾದ ನಂತರ ಇವನು ಅಸಮರ್ಥ ಆಡಳಿತಗಾರರೆಂದು ಸಾಬೀತಾಗುತ್ತೆ. 1785 ವಾರ್ನೆಸ್ಟಿಂಗ್ ಫೆಬ್ರವರಿ 1 ಈತ ಭಾರತವನ್ನ ತೋರಿತಾನೆ. ತೊರೆದ ನಂತರ ಕೊನೆ ಬಾರಿಗೆ ಕೌನ್ಸಿಲ್ ಸಭೆಯಲ್ಲಿ ಪಾಲ್ಗೊಂಡಿದ್ದು ಫೆಬ್ರವರಿ 8 ನೆನಪಿಡಿ. ಅದಾದ ನಂತರ ಫೆಬ್ರವರಿ 1 1797 ಲಾರ್ಡ್ ಕಾರ್ನ್ವಾಲಿಸ್ ಅವರು ಇಂಗ್ಲೆಂಡ್ನಲ್ಲಿ 2ನೇ ಬಾರಿಗೆ ಭಾರತದ ಗವರ್ನರ್ ಜನರಲ್ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. 1805 ಭಾರತಕ್ಕೆ ತಳ್ಳಿಲ್ಲ, ನೆನಪಿಡಿ. ಎಸ್, ಈಗ ರಾಜ್ಯ ಮಟ್ಟದ ಒಂದು ಸುದ್ದಿಗೆ ಬರೋದಾದ್ರೆ ನೋಡಿ, ಮಧುಸೂದನ್ ಆರ್ ನಾಯಕ್ಸ್ ಈಸ್ ದ ಚೇರ್ಮನ್ ಆಫ್ ದಿ ಒಬಿಸಿ ಕಮಿಷನ್. ಒಬಿಸಿ ಆಯೋಗದ ಒಂದು ಚೇರ್ಮನ್ ಆಗಿ ಹೊಸ ವ್ಯಕ್ತಿಯನ್ನ ನೇಮಕ ಮಾಡಿದ್ದಾರೆ. ದಟ್ ಇಸ್ ಮಧುಸೂದನ್ ಆರ್ ನಾಯಕ್. ನೆನಪಿಡಿ, ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ಈಗ ಆಲ್ಮೋಸ್ಟ್ ಬಿ ಗ್ರೂಪ್ ಸ್ಪೆಸಿಫಿಕ್ ಪೇಪರ್ ಕೂಡ ಇದೆ ಅಲ್ವಾ, ಆ ಎಕ್ಸಾಮ್ ಕೂಡ ಕೇಳಬಹುದು. HK ಪೇಪರ್ ಅಲ್ಲಿ ಇನ್ನು ಬೇರೆ ಬೇರೆ ಎಕ್ಸಾಮ್ ಕೂಡ ಕೇಳ್ತಾರೆ. ಬಿಕಾಸ್ ದಿಸ್ ಇಸ್ ಅ ಕಾಮನ್ ಎಕ್ಸಾಮ್, ಏನು ಕಾಮನ್ ಒಂದು ವಿಷಯ, ಬಹಳಷ್ಟು ಇಂಪಾರ್ಟೆಂಟ್ ಆದಂತದ್ದು. ಹೊಸ ಆಯೋಗದ ಒಂದು ಅಧ್ಯಕ್ಷರು, ಅಲ್ಲಿ ಆಯ್ಕೆ ಆದಂತ ಅಧಿಕಾರಿಗಳ ಹೆಸರು ನೆನಪಿಟ್ಕೊಳ್ಳೋದು ಅಗತ್ಯ ಇದೆ ಇವತ್ತಿನ ದಿನದಲ್ಲಿ. ನೆನಪಿಲ್ಲ. ಒಬಿಸಿ ಅಂದ್ರೆ ಇತರೆ ಹಿಂದುಳಿದ ವರ್ಗಗಳು, ಅದರ್ ಬ್ಯಾಕ್ವರ್ಡ್ ಕಮಿಷನ್ ಕ್ಲಾಸಸ್. ಆಮೇಲೆ ನೋಡಿ, ಇನ್ ಇಂಡಿಯಾ, ಭಾರತದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಒಬಿಸಿಗಳಿಗೆ ಮೀಸಲಾತಿಯನ್ನು 1997 ಪರಿಚಯಿಸಲಾಯಿತು. ಆಮೇಲೆ 93ನೇ ತಿದ್ದುಪಡಿ 2005 ಎಲ್ಲಾ ಕೇಂದ್ರ ಸರ್ಕಾರಿ ಸಂಸ್ಥೆಗಳಲ್ಲಿ ಒಬಿಸಿಗಳಿಗೆ 27% ಮೀಸಲಾತಿಯನ್ನು ನೀಡಿತು. ನೆನಪಿಲ್ಲಿ, ಇದು ನಾನು ಆಲ್ಮೋಸ್ಟ್ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಇದರ ಬಗ್ಗೆ ಬಹಳಷ್ಟು ಡಿಸ್ಕಸ್ ಮಾಡಿದ್ರೆ ಇಲ್ಲಿ ಹೆಚ್ಚಿಗೆ ಹೇಳುವಂತಿಲ್ಲ, ನಿಮ್ಗೆ ಗೊತ್ತಿದೆ. ಓಕೆನಾ, ಯಾರೆಲ್ಲ ನನ್ನ ಒಂದು ಒಬಿಸಿ ಕ್ಲಾಸಸ್ ನೋಡಿದ್ರೆ ಯು ಕ್ಯಾನ್ ವಾಚ್ ದಟ್. ಓಕೆನಾ, ಒಂದು ಸೀರೀಸ್ ಇದೆ ನೋಡಿ, ಕಂಪ್ಲೀಟ್ ಆಗಿ ಮಾಡಿದ್ದೇನೆ. ಒಂದು 85 to 90% ಅಲ್ಲಿ ಸಿಲೆಬಸ್ ಕವರ್ ಆಗಿದೆ. ಸ್ಪೆಸಿಫಿಕ್ ಪೇಪರ್ಗೆ ಯಾರೆಲ್ಲ ಓದ್ತಾ ಇದ್ರು HK ಸಂಬಂಧಪಟ್ಟಂಗೆ ಕಂಪ್ಲೀಟ್ ಸಿಲೆಬಸ್ ಅಲ್ಲಿ ಕವರ್ ಆಗಿದೆ. ಇನ್ನು ಎಕ್ಸ್ಟ್ರಾ ಒಂದು ಸಿಲೆಬಸ್ ಕೂಡ ಅಲ್ಲಿ ನಾನು ಕವರ್ ಮಾಡ್ತೀನಿ. ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿದೆ. ಈ ಪ್ರಮಾಣ ಪತ್ರವು ಕೇಂದ್ರ ಸರ್ಕಾರ ಸ್ವರೂಪಕ್ಕೆ ಅನುಗುಣವಾಗಬೇಕು. ಒಬಿಸಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ನೆನಪಿಡಿ. ಸೊ ದಿಸ್ ಇಸ್ ಅಬೌಟ್ ಒಬಿಸಿ. ಅಂಡ್ ರಾಷ್ಟ್ರಮಟ್ಟದ ಸುದ್ದಿ, ನ್ಯಾಷನಲ್ ಲೆವೆಲ್ಸ್ಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾರೆ. 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತಾ ಇದೆ. ಈಗ 4ನೇ ಕೈಗಾರಿಕಾ ಒಂದು ಕ್ರಾಂತಿ ನೆಟ್ವರ್ಕ್ ಕೇಂದ್ರ 2023-24 WEF ನಿಂದ ಪ್ರಭಾವದ ಒಂದು ವರದಿ ಬಂದಿದೆ. WEF ನೆನಪಿಲಿ, ವರ್ಲ್ಡ್ ಎಕನಾಮಿಕ್ ಫೋರಂ ಇಂದ ಒಂದು ರಿಪೋರ್ಟ್ ಬಂದಿದೆ. ಅಂದ್ರೆ ಭಾರತದಲ್ಲಿ 4ನೇ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತಾ ಇದೆ ಅಂತೇಳಿ ಇಲ್ಲಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅವರು. ಇನ್ನು ಭಾರತದಲ್ಲಿ ಕೈಗಾರಿಕೆ ಉದ್ಯಮ ಅನ್ನೋದು ಇವತ್ತಿನದಲ್ರಿ, ಇತಿಹಾಸದಿಂದಲೂ ಕೂಡ ನಮ್ಮಲ್ಲಿ ಕೈಗಾರಿಕೆ ಅತ್ಯಂತ ವೇಗವಾಗಿ ಬೆಳೀತಾನೆ ಇದೆ. ಭಾರತದಲ್ಲಿ ಆರೋಗ್ಯ ರಕ್ಷಣೆಯನ್ನು ನೀಡುವ ಡ್ರೋನ್ಗಳು, ನೋಡಿ ಡ್ರೋನ್ಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಜಾಗತಿಕ ಸವಾಲುಗಳು, ನಾವೀನ್ಯತೆ ಹೇಗೆ ನಿಭಾಯಿಸಬಹುದು ಎಂಬಂತ ಪ್ರಬಲ ಉಪಕ್ರಮಗಳು ವರದಿಯು ಎತ್ತಿ ತೋರಿಸುತ್ತದೆ. ಜೊತೆಗೆ ರೈತರ ಜೀವನ ಸುಧಾರಣೆ ಆಗುತ್ತಿದ್ರಿಂದ ನೋಡಿ, ಎಕ್ಸಾಂಪಲ್ ಹೇಳೋದಾದ್ರೆ ತೆಲಂಗಾಣದಲ್ಲಿ ಒಂದು ಕೇಸ್ ಏನಾಗಿತ್ತು, ಸಾಗುಬಾಗು ಪ್ರಾಯೋಗಿಕ ಕಾರ್ಯಕ್ರಮದಿಂದ 7,000 ಮೆಣಸಿನಕಾಯಿ ರೈತರನ್ನು ಒಳಗೊಂಡಿದ್ದು. ಓಕೆನಾ, ಅಗ್ರಿಟೆಕ್ ರೈತರ ಆದಾಯವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಮತ್ತು ಕೃಷಿಯ ಪರಿಸರ ಪರಿಣಾಮವನ್ನು ಕೂಡ ಕಡಿಮೆ ಮಾಡುತ್ತದೆ, ನೆನಪಿಡಿ. ಅಂಡ್ ದಿಸ್ ಇಸ್ ಅಬೌಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಅಂಡ್ ವಿ ಕಮ್ ಟು ದ ಪಾಲಾರ್ ರಿವರ್. ಇಲ್ಲಿ ಚರ್ಚೆಯಲ್ಲಿ ಇದೆ. ಪಾಲಾರ್ ರಿವರ್ ಎಲ್ಲಿದ್ದಾರೆ? ಹಿಯರ್ ವಿ ಹ್ಯಾವ್ ದ ಪಾಲಾರ್ ರಿವರ್. ನೋಡಿ, ದ ಪಾಲಾರ್ ರಿವರ್, ಪಾಲಾರ್ ನದಿ ಟ್ಯಾನರಿಗಳ ಮಾಲಿನ್ಯವನ್ನು ತಡೆಯಲು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಪಾಲಾರಲ್ಲಿ ಈ ನದಿ, ಆಲ್ಮೋಸ್ಟ್ ನದಿಗಳು ಭಾರತದ ವ್ಯವಸ್ಥೆ ಯಾವ ತರ ಇದೆ ಅಂದ್ರೆ ಮೌಢ್ಯದಿಂದ ಕೂಡಿಬಿಟ್ಟಿದ್ದಾರೆ. ಭಾರತ ಒಂದ್ ರೀತಿ ಮೌಢ್ಯ ತೊಲಿಬೇಕ್ರಿ. ಯಾಕಂದ್ರೆ ನಾವು ನೋಡಿ, ಗಂಗಾ ಸ್ನಾನ ಅಂತೀವಿ. ಗಂಗಾ ಸ್ನಾನ ಮಾಡಿ ಗಂಗಾ ನದಿಯಲ್ಲಿ ಎಲ್ಲಾನು ಎಸೆದು ಬಿಡ್ತೀವಿ ಅಲ್ವಾ. ನಾವು ಉಟ್ಟಂತ ಬಟ್ಟೆ, ನಾವು ತಂದಂತ ಫುಡ್ ಗಿಡ್ ಎಲ್ಲ ಅದರಲ್ಲಿ ಎಸ್ತು ಹೋಗ್ಬಿಡ್ತೀವಿ. ಅದೇನ್ರಿ, ದೇವ್ರು ಒಳ್ಳೇದ್ ಮಾಡ್ತಾನ. ನದಿಯಲ್ಲಿ ಮುಳುಗೋದಕ್ಕಿಂತ ಆ ನದಿಯನ್ನ ಸ್ವಲ್ಪ ಕ್ಲೀನ್ ಇಟ್ಕೊಂಡ್ರೆ ಅದೇ ಒಳ್ಳೇದ್ ಅನ್ಸುತ್ತೆ ನನಗೆ, ಅಲ್ವಾ. ನೋಡಿ, ನಿಮ್ ಪ್ರಕಾರ ಕೂಡ ಏನಿರಬಹುದು ಅಂತೇಳಿ. ಹೌದು, ನಮ್ಮ ಒಂದು ಸಂಪ್ರದಾಯಗಳಲ್ಲಿ ನದಿ ಸ್ನಾನ, ಗಂಗಾ ಸ್ನಾನ ಮಾಡೋದು ಅದೆಲ್ಲ ಸಂಪ್ರದಾಯ. ಬಟ್ ಇಲ್ಲಿ ಎನ್ವೈರ್ಮೆಂಟ್ ನ ಕಾಪಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನದಿಗಳು ಅನ್ನೋದು ಪ್ರಕೃತಿ ಅದು, ಅಲ್ವಾ. ದೇವರಿಗಿಂತಲೂ ಮೊದಲು ಪ್ರಕೃತಿಯ ನಂತರ ನಾವು ದೇವರು ಎಂದು ಭಾವಿಸಬಹುದು. ಅದ್ ಬಿಟ್ರೆ ಇಲ್ಲಿ ನಾವು ಪ್ರಕೃತಿಯನ್ನ ಉಳಿಸಿದ್ರೆ ದೇವರು ಉಳಿತಾರೆ, ರೈಟ್. ಇಲ್ಲ ಅಂದ್ರೆ ದೇವರ ಏನ್ ಮಾಡ್ತಾರೆ, ಮನುಷ್ಯರಿಗೆ ಎಲ್ಲಾ ರೀತಿಯ ಪ್ರಕೃತಿಯ ರೂಪದಲ್ಲಿ ನಾಶವನ್ನು ತರುವ ರೀತಿ ಆಗತ್ತೆ. ಡೆಫಿನೆಟ್ಲಿ ಮುಂದೊಂದು ದಿನ ಈ ರೀತಿ ಆಗ್ಬಾರ್ದು ಅಂದ್ರೆ ಇವೆಲ್ಲ ನದಿಗಳ ಒಂದು ಏನು ರಕ್ಷಣೆಯನ್ನ ಮಾಡ್ಬೇಕು. ನೋಡಿ, ಪಾಲಾರ್ ನದಿ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಇಲ್ಲಿ ಏನ್ ಮಾಡಬಾರ್ದು, ಮತ್ತೆ ಪೊಲ್ಯೂಷನ್ ಮಾಡಬಾರ್ದು ಅಂತೇಳಿ. ವೆಲ್ಲೂರ್ ಸಿಟಿಜನ್ಸ್ ವೆಲ್ಫೇರ್ ಫೋರಮ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಕೇಸ್ ಅಲ್ಲಿ ನೀಡಿದ ತೀರ್ಪಿನ ಅನುಸಾರವಾಗಿ ಈ ನಿರ್ದೇಶನ. ಆಗ 1996 ಅಲ್ಲಿ ವೆಲ್ಫೇರ್, ಇಲ್ಲಿ ನೋಡಿ, ವೆಲ್ಲೂರು ಸಿಟಿಜನ್ಸ್ ವೆಲ್ಫೇರ್
ಫೋರಮ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಒಂದು ಕೇಸ್ ಆಗುತ್ತೆ, ಜಡ್ಜ್ಮೆಂಟ್. ಆ ಜಡ್ಜ್ಮೆಂಟ್ ಗಳ ಪ್ರಕಾರನೇ ಇವಾಗ ಏನ್ ಮಾಡ್ತಾರೆ, ಒಂದು ಕಾನೂನನ್ನು ರಚನೆ ಮಾಡಿ ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಪಾಲಾರ್ ನದಿ ದಕ್ಷಿಣ ಭಾರತದ ಒಂದು ನದಿ. ಇದು ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನದಿಗಳಲ್ಲಿ ಹುಟ್ಟುತ್ತದೆ, ಬೆಟ್ಟಗಳಲ್ಲಿ ಹುಟ್ಟುತ್ತದೆ. ಪಾಲಾರ್ ನದಿ ಅಂತ ಕೂಡ ಕರೀತಾರೆ. ನೋಡಿ, ಕರ್ನಾಟಕದಲ್ಲಿ 93 ಕಿಲೋಮೀಟರ್ ಹರಿಯುತ್ತೆ, ಆಂಧ್ರ ಪ್ರದೇಶದಲ್ಲಿ 33 ಕಿಲೋಮೀಟರ್ ಹರಿಯುತ್ತೆ, ಜೊತೆಗೆ 21 ಮೈಲಿ, ಮತ್ತು ತಮಿಳುನಾಡಿನಲ್ಲಿ 222 ಕಿಲೋಮೀಟರ್ 138 ಮೈಲಿ ಹರಿಯುತ್ತದೆ. ಜೊತೆಗೆ ಚೆನ್ನೈನಿಂದ ದಕ್ಷಿಣಕ್ಕೆ ಸುಮಾರು 75 ಕಿಲೋಮೀಟರ್ ಮೈಲಿ ಮತ್ತೆ 47 ಮೈಲಿ ವೈಲೂರಿನಲ್ಲಿ ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಜೊತೆಗೆ ಬೇತಮಂಗಲ ಪಟ್ಟಣದ ಬಳಿಗೆ ಹೊರಹೊಮ್ಮಲು ಬಹಳ ದೂರದವರೆಗೆ ಭೂಗತ ನದಿಯಾಗಿ ಒಂದ್ ರೀತಿ ಏನ್ರಿ ಏನಂತೀವಿ ಏನು ದಟ್ ಇಸ್ ಮೀನ್ಸ್ ಗುಪ್ತಗಾಮಿನಿ ಸರಸ್ವತಿ ನದಿ ಇದೆಯಲ್ಲ, ಸೊ ಆ ಒಂದು ಬೇತಮಂಗಲ ಪಟ್ಟಣದ ಬಳಿ ಏನಂತಾರೆ, ಅಲ್ಲಿ ಭೂಗತ ನದಿಯಾಗಿ ಒಂದ್ ರೀತಿ ಗುಪ್ತಗಾಮಿನಿ ನದಿಯಾಗಿ ಇದು ಹೊರಹೊಮ್ಮುತ್ತೆ. ಜೊತೆಗೆ ಹರಿಯುತ್ತದೆ, ಅಲ್ಲಿಂದ ನೀರು ಮತ್ತು ವೇಗವನ್ನು ಸಂಗ್ರಹಿಸುತ್ತದೆ. ಜೊತೆಗೆ ಡೆಕ್ಕನ್ ಪ್ರಸ್ಥಭೂಮಿ ಕೆಳಗೆ ಪೂರ್ವಕ್ಕೆ ಹರಿಯುತ್ತದೆ, ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ನೆನಪಿರಲಿ. ಓಕೆ, ಎಸ್. ನೋಡಿ, ಈ ತೀರ್ಪಿನಲ್ಲಿ ಏನಾಯ್ತು ಹಾಗಾದ್ರೆ, ಮುನ್ನೆಚ್ಚರಿಕೆ ತತ್ವ, ಮಾಲಿನ್ಯಕಾರಕ ಪಾವತಿಸುವ ತತ್ವ, ಸುಸ್ಥಿರ ಅಭಿವೃದ್ಧಿಯ ಒಂದು ಅಗತ್ಯಗಳು, ಲಕ್ಷಣಗಳು ಎಂದು ಗಮನಿಸಿದೆ ಸುಪ್ರೀಂ ಕೋರ್ಟ್ ಗಮನಿಸಿದೆ. ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಮಾಡಬೇಕು, ಮುನ್ನೆಚ್ಚರಿಕೆಯ ಒಂದು ತತ್ವವನ್ನ ನೀವು ಮಾಡಬೇಕು, ಜೊತೆಗೆ ಮಾಲಿನ್ಯಕಾರಕ ಪಾವತಿಸುವ ತತ್ವ ಕೂಡ ಅನುಸರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲಿ ತೀರ್ಪನ್ನು ನೀಡಿದೆ. ಮಾಲಿನ್ಯಕಾರಕ ಒಂದು ಪಾವತಿಸುವ ತತ್ವವು ಒಂದು ಅಭ್ಯಾಸವಾಗಿದ್ದು, ಮಾಲಿನ್ಯವನ್ನು ಉತ್ಪಾದಿಸುವವರು ಮಾನವ ಆರೋಗ್ಯ ಮತ್ತು ಪರಿಸರಕ್ಕೆ ಹಾನಿಯಾಗದಂತೆ ಅದನ್ನು ನಿರ್ವಹಿಸುವ ವೆಚ್ಚವನ್ನು ಭರಿಸಬೇಕ್ರಿ. ದಟ್ ಮೀನ್ಸ್ ಕಾರ್ಬನ್ ಕ್ರೆಡಿಟ್ ಅಂತ ಕೂಡ ಕರಿತೀವಿ. ಈವನ್ ಕಾರ್ಬನ್ ಕ್ರೆಡಿಟ್ ಕೂಡ ನಮ್ಮಲ್ಲಿ ಇದೆ ಅಲ್ವಾ, ಅಂದ್ರೆ ಕಾರ್ಬನ್ ಹೆಚ್ಚು ಹೊರಸೂಸುವಂತ ಕೆಲವು ಫ್ಯಾಕ್ಟರಿಗಳಿಗೆ ಕಾರ್ಬನ್ ಕ್ರೆಡಿಟ್ ಕೂಡ ಹಾಕ್ತಾರೆ. ಅದೇ ನಿಟ್ಟಿನಲ್ಲಿ ಇಲ್ಲಿ ಕೂಡ ನೋಡಿ, ಯಾರೆಲ್ಲ ಪರಿಸರ ಮಾಲಿನ್ಯವನ್ನ ಮಾಡ್ತಾ ಇದ್ರೆ ಅವರು ಹೆಚ್ಚಿನ ವೆಚ್ಚವನ್ನ ಭರಿಸಬೇಕು ಅಂತ ಒಂದು ಏನು ಕಂಪನಿ ಆಗಿರ್ಬೋದು, ಕೆಲವು ಸಂಸ್ಥೆಗಳಾಗಿರ್ಬೋದು, ಏನಿಯೋ. ಮುನ್ನೆಚ್ಚರಿಕೆ ತತ್ವವು ಪರಿಸರ ಮತ್ತು ಮಾನವ ಆರೋಗ್ಯದ ಅಪಾಯದ ಪುರಾವೆಗಳು, ಅನಿಶ್ಚಿತವಾಗಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ನಿರ್ಧಾರ ತೆಗೆದುಕೊಳ್ಳುವವರಿಗೆ ಅನುವು ಮಾಡಿಕೊಡ್ತದೆ. ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ನಾವು ಸಸ್ಟೈನಬಿಲಿಟಿಯನ್ನು ಕಾಣ್ಬೇಕ್ರಿ. ಇಲ್ಲ ಆದ್ರೆ ಏನಾದ್ರೆ ಭಾರತ ಅನ್ನೋದು ಒಂದು ರೀತಿ, ಭಾರತ ಅಷ್ಟೇ ಅಲ್ಲ, ಇದು ಪ್ರಪಂಚದ ಒಂದು ವಿಚಾರ ರೀ, ಜಾಗತಿಕ ಮಟ್ಟದ ಚರ್ಚೆ ಎನ್ವೈರನ್ಮೆಂಟ್ ಅನ್ನೋದು. ನೋಡಿ, ಈಗ ಭಾರತದಲ್ಲಿ ಇನ್ನೊಂದು ವಿಚಾರ ಚರ್ಚೆಗಿದೆ, ದಟ್ ಇಸ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ಮೊನ್ನೆ ನೋಡಬಹುದು ನೀವು, ಚೀನಾದ ಒಂದು ಡೀಪ್ ಸೀಕ್ ಅನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಏನು ಅಪ್ಲಿಕೇಶನ್ ಸಾಫ್ಟ್ವೇರ್ ಏನ್ ಮಾಡ್ತ್ರಿ, ಇಲ್ಲಿ ಎಲ್ಲಾ ರೀತಿಯ ಒಂದು ಜಗತ್ತಿಗೆ ಸಂದೇಶವನ್ನ ಕೊಟ್ಟು ಅಲ್ವಾ, ಜೊತೆಗೆ ಈ ಶೇರ್ ಮಾರ್ಕೆಟ್ ಅಲ್ಲಿ ತನ್ನದೇ ಆದಂತ ಒಂದು ಪ್ರಭಾವವನ್ನ ಬೀರಿತು. ಇಡೀ ಅಮೆರಿಕವೇ ನಡಿಗೆ ಹೋಗಿತ್ತು ಅಲ್ವಾ. ಎನ್ವಿಡಿಯಾ ಅನ್ನೋ ಒಂದು ಕಂಪನಿ ಶೇರ್ ಮಾರ್ಕೆಟ್ ಕಂಪ್ಲೀಟ್ ಆಗಿ ಸುಮಾರು 600 ಬಿಲಿಯನ್ ಇಳಿಕೆ ಆಗ್ಬಿಡ್ತು. ಅಷ್ಟು ಮಟ್ಟಿಗೆ ಒಂದು ಈ ಡೀಪ್ ಸಿಕ್ ಇಂಪ್ಯಾಕ್ಟ್ ಅನ್ನ ಬೀರಿತು. ಆ ನಿಟ್ಟಿನಲ್ಲಿ ನಮ್ಮ ಭಾರತವು ಕೂಡ ಮೊದಲಿಂದಲೂ AI ಮೇಲೆ ವರ್ಕ್ ಮಾಡ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಕಂಡು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನೋಡ್ತಾ ಹೋಗೋಣ, 6 ತಿಂಗಳಲ್ಲಿ AI ಮಾದರಿ ಪರೀಕ್ಷೆ ಸಾಧ್ಯತೆ ಆಗ್ತಾ ಇದೆ, 6 ತಿಂಗಳಲ್ಲಿ ಬರುವ ಸಾಧ್ಯತೆ ಇದೆ ಅಂತೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನದ ಕೇಂದ್ರ ಸಚಿವರು ಹೇಳಿದ್ದಾರೆ. ಜೊತೆಗೆ ಅದನ್ನು ಕಂಟ್ರೋಲ್ ಮಾಡೋರು ಕೂಡ ಅವರೇ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಜೊತೆಗೆ ಭಾರತೀಯ ಡೇಟಾಬೇಸ್ಗಳು ಬಳಸಿಕೊಳ್ಳುವ ಸ್ಥಳೀಯ ಅಡಿಪಾಯದ AI ಮಾದರಿಗಳ ಅಭಿವೃದ್ಧಿಯನ್ನು ಬೆಂಬಲಿಸಲು ಸ್ಟಾರ್ಟ್ಅಪ್ಗಳು, ಸಂಶೋಧಕರು ಮತ್ತು ಉದ್ಯಮಗಳನ್ನು ಆಹ್ವಾನಿಸುವ ಇಂಡಿಯಾ ಮಿಷನ್, ಇಂಡಿಯಾ AI ಮಿಷನ್ ಅಡಿಯಲ್ಲಿ ಪ್ರಸ್ತಾಪಗಳಿಗೆ ಸಚಿವರು ಕರೆ ನೀಡಿದ್ದಾರೆ. ಸಾಕಷ್ಟು ಜನ ಬುದ್ಧಿವಂತರು ಇಲ್ಲಿ ಯಾರಾದ್ರೂ ಇದ್ರೆ ಹೋಗಿ ಅಲ್ಲಿ ಜಾಯ್ನ್ ಆಗ್ಬೋದು, ಅಂದ್ರೆ ಭಾರತದ ಒಂದು AIಗೆ ಸಂಬಂಧಪಟ್ಟಂಗೆ ವರ್ಕ್ ಮಾಡಬಹುದು ಅನ್ನೋ ಒಂದು ಆಹ್ವಾನವನ್ನ ನೀಡಿದ್ದಾರೆ ಭಾರತ ಸರ್ಕಾರ. ನೋಡಿ, ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ಗಳು, GPU, ಇದನ್ನು ಆರಂಭದಲ್ಲಿ ನೋಡಿ 10,000 GPUಗಳೊಂದಿಗೆ 18,693 GPUಗಳಿಗೆ ವಿಸ್ತರಿಸುವ ಒಂದು ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ನೆನಪಲ್ಲಿ, ದಟ್ ಮೀನ್ಸ್ GPU ಒಂದು ವಿಶೇಷವಾದ ಪ್ರೊಸೆಸರ್ ಆಗಿದ್ದು, ಇದು ಅನೇಕ ಡಾಟಾವನ್ನು ಏಕಕಾಲದಲ್ಲಿ ಪ್ರಕ್ರಿಯೆಗೊಳಿಸಬಹುದು ಮತ್ತು ಇದು ಯಂತ್ರ ಕಲಿಕೆ, ವಿಡಿಯೋ ಸಂಪಾದನೆ ಇತ್ಯಾದಿಗಳಿಗೆ ಉಪಯುಕ್ತ ಆಗುತ್ತೆ. ಅಂಡ್ ವಿ ಕಮ್ ಟು ದ ಇಂಟರ್ನ್ಯಾಷನಲ್ ನ್ಯೂಸ್ಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋದಾದ್ರೆ, ಇಲ್ಲಿ ಗಿನಿಯಾ ದೇಶ ನೋಡಿ, ಗಿನಿಯಾ ಆಫ್ರಿಕಾದ ಒಂದು ದೇಶಗಳು ನೋಡಿ, ಮೊನ್ನೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಆಫ್ರಿಕಾದಲ್ಲಿ ರೋಗ ಬರ್ತಾ ಇದೆ, ಚಿಕಿತ್ಸೆ ಆಗ್ತಾ ಇದೆ, ರೈಟ್. ಇಲ್ಲಿ ಇನ್ನೊಂದು ಮತ್ತೊಂದು ಹೊಸ ವಿಚಾರ ಗಿನಿಯಾಕ್ಕೆ ಸಂಬಂಧಪಟ್ಟಂಗೆ ಇದೆ ರೀ. ಗಿನಿಯಾ ಹ್ಯೂಮನ್ ಆಫ್ರಿಕನ್ ಟ್ರಿಪೊನೋಸೋಮಿಯಾಸಿಸ್ HAT ಅಂತ ಕರೀತಾರೆ. ಈ ಒಂದು ಗ್ಯಾಂಬಿಯನ್ ರೂಪವನ್ನು ಯಶಸ್ವಿಯಾಗಿ ತೆಗೆದು ಹಾಕಿದೆ. ಜೊತೆಗೆ ಇದನ್ನು ಸ್ಲೀಪಿಂಗ್ ಸಿಕ್ನೆಸ್ ಅಂತ ಕೂಡ ಕರೀತಾರೆ. ಇದು ಒಂದು ರೋಗ ಅಂತ ಹೇಳ್ಬೋದ್ರಿ. ಈ ರೋಗಕ್ಕೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಈವನ್ ಆಲ್ಸೋ ಇದು ಒಂದು ರೀತಿಯಲ್ಲಿ ಒಂದು ದೇಶದಿಂದ ಯಶಸ್ವಿಯಾಗಿ ತೆಗೆದು ಹಾಕ್ತಾ ಇದ್ದಾರೆ ಅನ್ನೋದು, ಓಕೆನಾ, ಆ ರೋಗವನ್ನು ಮುಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಗಿನಿಯಾ ಪಶ್ಚಿಮ ದೇಶದ ಒಂದು ಪಶ್ಚಿಮ ಆಫ್ರಿಕಾದ ಒಂದು ದೇಶವಾಗಿದ್ದು, ಅಟ್ಲಾಂಟಿಕ್ ಕರಾವಳಿಯಲ್ಲಿ ಇರತಕ್ಕಂಥದ್ದು. ನಂತರ ನೋಡಿ, ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಗಿನಿಯಾವನ್ನು ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಮಾನವ ಆಫ್ರಿಕನ್ ನೋಡಿ
ಟ್ರಿಪನೋ ಸೋಮಿಯಾಸಿಸ್ ಗಾಂಬಿಯನ್ ರೂಪವನ್ನು ತೊಡೆದು ಹಾಕಲು ಅಭಿನಂದಿಸುತ್ತದೆ. ಒಂದು ರೀತಿ WHO ಕೂಡ ಅವರಿಗೆ ಒಂದು ವಿಶ್ ಮಾಡಿದೆ. ಜೊತೆಗೆ ಗಿನಿಯಾದಲ್ಲಿ ಹರಡುವ ಏಕೈಕ ವಿಧವಾದ ಮಾನವ ಆಫ್ರಿಕನ್ ಟ್ರಿಪನೋ ಸೋಮಿಯಾಸಿಸ್ ನ ಈ ರೂಪವು ದೇಶದಲ್ಲಿ ನಿರ್ಲಕ್ಷಿಸಲ್ಪಟ್ಟ ಮೊದಲ ಉಷ್ಣವಲಯದ ಒಂದು ಕಾಯಿಲೆಯಾಗಿದೆ. ಒಂದು ಉಷ್ಣವಲಯದ ಪ್ರದೇಶ ಇದು ಕೂಡ ಗಿನಿಯಾ. ಸೊ ಹಾಗಾಗಿ ಇಲ್ಲಿ ಉಷ್ಣವಲಯದ ಒಂದು ಏನು ಮೊದಲ ಕಾಯ್ದೆ ಆಗಿದೆ. ಜೊತೆಗೆ ಗಿನಿಯ ಗಡಿ ಪ್ರದೇಶಗಳು ಗಿನಿ ಬಸು ವಾಯುವ್ಯದಲ್ಲಿ ಸೆನೆಗಲ್, ಆಮೇಲೆ ಮಾಲಿ, ಆಮೇಲೆ ಲೈಬೀರಿಯಾ, ಸಿಯೆರಾ, ಗಲ್ಸೋ, DIO ಇವೆಲ್ಲ ಒಂದು ಗಡಿ ಪ್ರದೇಶಗಳು. ಜೊತೆಗೆ ಪರ್ವತ ಶ್ರೇಣಿ ನಿಂಬಾ, ಲೋಮಾ ಮತ್ತೆ ಫಾಟಾ ಜಲಾನ. ಜೊತೆಗೆ ಇಲ್ಲಿ ನೋಡಿ ಪ್ರಮುಖ ನದಿಗಳು ನೈಜರ್, ಗ್ಯಾಂಬಿಯಾ, ಬಾಫಿಂಗ್, ಬಕೋಯೆ ಇವೆಲ್ಲ ಇತ್ಯಾದಿ ಪ್ರಮುಖ ನದಿಗಳು. ಆಮೇಲೆ ಅತಿ ಎತ್ತರದ ಶಿಖರ ಕೂಡ ಅಲ್ಲಿದೆ ನಿಂಬಾ ಪರ್ವತ. ಇದು ನಿಂಬಾ ಪರ್ವತ ಅಲ್ಲಿನ ಅತಿ ಎತ್ತರದ ಶಿಖರ. ನಾಳೆ ಎಕ್ಸಾಮ್ ಅಲ್ಲಿ ಇಂಥವೆಲ್ಲ ಕೇಳಿದ್ರೆ ಆಶ್ಚರ್ಯ ಇಲ್ಲ. ಓಕೆ, ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಚರ್ಚೆ ಇರುವುದರಿಂದ ಇವೆಲ್ಲ ಸಹಜವಾಗಿ ಕೇಳ್ತಾರೆ. ಎನಿ ಹೌ ಥ್ಯಾಂಕ್ ಯು ರೀ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಬಹಳಷ್ಟು ಜನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎನಿ ಹೌ ಥ್ಯಾಂಕ್ ಯು. ಹೆಚ್ಚಿನ ಒಂದು ಮಾಹಿತಿಗಾಗಿ ಇದೇ ರೀತಿಯ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇರಿ. ಇಲ್ಲಿ ಇನ್ನೂ ಹಲವು 10 ವಿಚಾರಗಳನ್ನ ನಾನು ತರಲಿಕ್ಕೆ ಪ್ರಯತ್ನ ಪಡ್ತೀನಿ, ಗುಣಮಟ್ಟದ ಒಂದು ವಿಚಾರಗಳನ್ನ. ಥ್ಯಾಂಕ್ ಯು ರೀ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಥ್ಯಾಂಕ್ ಯು ರೀ.